ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ಶ್ರಾವಣ ಶನಿವಾರ, ಕೊನೆ ಶನಿವಾರ. ನನಗೆ ಇಷ್ಟು ದಿನದಲ್ಲಿ ಒಂದು ಶನಿವಾರನೂ ಕೂಡ ನನಗೆ ಪೂಜೆ ಮಾಡೋದಕ್ಕಾಗಲಿ, ದೇವಸ್ಥಾನಕ್ಕೆ ಹೋಗೋದಕ್ಕಾಗಲಿ, ವಿಶೇಷವಾಗಿ ಮಾಡೋದಕ್ಕಾಗಲೇ ಇಲ್ಲ. ಹಬ್ಬದ ವಾರನೇ ಶುರುವಾಗಿದ್ದು, ಅದಾದಮೇಲೆ ನನಗೆ ಹೆಲ್ತ್ ಇಶ್ಯೂಯಿಂದಾಗಿ ಮಾಡೋಕ್ಕೆ ಆಗಲಿಲ್ಲ. ಸೊ ಇವತ್ತು ಕೊನೆಯದು ಆ್ಯಂಡ್ ನನಗೆ ಮೊದಲನೇದು ಮಾಡೋಣ ಅಂತಿದ್ದೀನಿ. ಸ್ಟೇಟಸ್ ಬಂದು ಮನೆ ಗುಡಿಸಿ ಆಗಿದೆ, ಒರೆಸಿ ಆಗಿದೆ. ಇಲ್ಲಿ ನೋಡ್ಬೋದು ನೀವು, ಹಬ್ಬದಲ್ಲಿ ಹಚ್ಚಿದ ದೀಪಗಳಿದು. ನಾನು ಹಬ್ಬದ ಹಿಂದಿನ ದಿನ ತೊಳೆದಿಟ್ಟಿದ್ನಲ್ವ, ಅದನ್ನು ಹಬ್ಬದ ದಿನ ರಾಜೇಶ್ ಹಚ್ಚಿದ್ದು. ಇದುವರೆಗೂ ಅವ್ರು ಎತ್ತಿಲ್ಲ, ಯಾಕಂದರೆ ಬೇರೆ ಪಾತ್ರೆ ಎಲ್ಲ ನಾನು ತೊಳೆಯೋದಕ್ಕೆ ಇಟ್ಟಿದ್ದೆ, ಅದನ್ನು ತೊಳೆದಿಲ್ಲ. ಅದಕ್ಕೆ ಇವತ್ತು ತುಂಬ ಅಂದರೆ ತುಂಬ ಕೆಲಸಗಳಿದೆ. ಇದನ್ನೆಲ್ಲ ಎತ್ತಿ ಕ್ಲೀನ್ ಮಾಡಿ ದೇವ್ರ ಪಾತ್ರೆನೆಲ್ಲನೂ ಕೂಡ ಅಟ್ಲೀಸ್ಟ್ ನನಗೆ ಇವತ್ತಿಗೆ ಯಾವುದು ಬೇಕೋ ಅದನ್ನಾದ್ರೂ ಬೆಳಕೊಡ್ಬೇಕು. ಸೊ ತುಂಬ ಕೆಲಸಗಳಿದೆ ಸ್ನೇಹಿತರೆ. ಇವತ್ತು ಶ್ರಾವಣ ಶನಿವಾರ ಹೇಗೆ ಹೋಗುತ್ತೆ ಬನ್ನಿ ನೋಡೋಣ. ಹಾಲು ಇವಾಗ ಬಿಸಿ ಮಾಡೋಕೆ ಇಡ್ತಾ ಇದ್ದೀನಿ. ಬಿಸಿ ಮಾಡೋ ಮುಂಚೆ ಸ್ವಲ್ಪ ಹಾಲನ್ನು ತೆಗೆದುಕೊಳ್ತಾ ಇದ್ದೀನಿ, ಹಸಿ ಹಾಲು. ಇದು ಯಾತಕ್ಕೆ ನಿಮಗೆ ಗೊತ್ತಾಗುತ್ತೆ. ಇದು ಮೊಸರು. ನೆಕ್ಸ್ಟ್ ಹನಿ ಕೂಡ ಅಷ್ಟೇ ಫ್ರೆಶ್ ಇವಾಗ ಓಪನ್ ಮಾಡಿ ತಗೊಳ್ತಾ ಇದ್ದೀನಿ. ಹೊಸದಾಗಿ ಯೂಸ್ ಮಾಡಿರೋದನ್ನ ತಗೊಳ್ಬಾರ್ದು ಅಂಥೇಳಿ. ಡ್ರೈ ಫ್ರೂಟ್ಸ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು, ಬಾಳೆಹಣ್ಣ ಕೂಡ ಕಟ್ ಮಾಡಿ ಇಟ್ಕೊಳ್ತೀನಿ. ನಾನು ಕಲ್ ಸಕ್ಕರೆ ತಗೊಂಡಿದ್ದೀನಿ. ಇದೆಲ್ಲ ಯಾತಕ್ಕೆ ಗೊತ್ತಾಗತ್ತೆ ಈಗಲೇ. ಇದು ಶ್ರೀನಿವಾಸನ ವೆಂಕಟೇಶ್ವರನ 108 ನಾಮಾವಳಿ. ಇದನ್ನು ಈಗ ಮೊದಲು ಓದ್ಬಿಡ್ತೀನಿ, ಯಾಕಂದರೆ ನಮ್ಮ ರಾಜೇಶ್ ಅವ್ರು ಇನ್ನೂ ಸ್ನಾನ ಮಾಡಿ ಬಂದಿಲ್ಲ. ಎಲ್ಲ ರೆಡಿ ಆಯಿತು, ನಂದು ತಿಂಡಿಗೂ ಕೂಡ ರೆಡಿ ಆಗೋಯ್ತು. ಭಕ್ತಿಗೂ ಮುಕ್ತಿಗೂ ಶ್ರೀ ವೆಂಕಟೇಶ್ವರನ ನಾಮಾವಳಿ. ಶ್ರೀ ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟರಮಣ ಗೋವಿಂದ, ಶ್ರೀ ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ನಿತ್ಯ ನಿರ್ಮಲ ಗೋವಿಂದ, ನೀಲಮೇಘಶ್ಯಾಮ ಗೋವಿಂದ, ಪುರಾಣ ಪುರುಷ ಗೋವಿಂದ, ಶ್ರೀ ಪುಂಡರೀಕ್ಷ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲನಂದನ ಗೋವಿಂದ, ಶ್ರೀ ದೀಪ ಹಚ್ಚಿ ನನ್ನ ನಾಮಾವಳಿನ ಪೂರ್ತಿ ಮಾಡಿದೆ. ಅಷ್ಟೊತ್ತಿಗೆ ರಾಜೇಶ್ ಕೂಡ ಬಂದರು. ಬಂದ ಮೇಲೆ ಪೂಜೆ ಶುರು ಮಾಡ್ತಾ ಇಲ್ಲ. ನಾವು ಹೊಸ ವಿಗ್ರಹ ತೊಗೊಂಡಿದ್ವಿ ನೋಡಿ, ಆ ವಿಗ್ರಹನ ನಾನು ಹಬ್ಬದಲ್ಲಿ ಯೂಸ್ ಮಾಡಬೇಕಿತ್ತು, ಆವಾಗ ಅಭಿಷೇಕ ಮಾಡಬೇಕಿತ್ತು, ಜೊತೆಗೆ ಪೂಜೆ ಮಾಡಬೇಕು ಅಂತ ಹೇಳಿ ನಾನು ತಗೊಂಡಿದ್ದು. ಆದರೆ ಅವಾಗ ಸಾಧ್ಯ ಆಗಿರಲಿಲ್ವಲ್ಲ. ಸೊ ಶ್ರಾವಣ ಶನಿವಾರ ಒಳ್ಳೆ ದಿನ ಅಲ್ವಾ ಅಂದ್ಬಿಟ್ಟು ಇವತ್ತೇ ಅಭಿಷೇಕ ಮಾಡಿ ಪೂಜೆ ಮಾಡೋದಕ್ಕೆ ಇಟ್ಕೊಂಡಿದ್ದೇನೆ. ಯಾವುದೇ ಹೊಸ ವಿಗ್ರಹ ತಂದಾಗ ಅದನ್ನು ಪೂಜಿಸೋ ಮುಂಚೆ ನಾವು ಅಭಿಷೇಕ ಮಾಡಬೇಕಂತೆ. ಸೊ ಅಮ್ಮ ಹೇಳ್ತಾ ಇದ್ರು, ಹಾಗೆ ಪೂಜೆ ಮಾಡಬೇಡ್ವೆ, ಅಭಿಷೇಕ ಮಾಡಿ ಆಮೇಲೆ ಪೂಜೆ ಮಾಡಬೇಕು ಅದನ್ನು ಅಂಥೇಳಿ. ಸೊ ದಿಸ್ ಈಸ್ ದ ರೈಟ್ ಒಕೇಶನ್ ಅನ್ನಿಸ್ತು. ನಮಗೂ ತುಂಬ ಸ್ಪೆಷಲ್ ಅನ್ನಿಸ್ತಾ ಇತ್ತು ಇವತ್ತು ಅಭಿಷೇಕ ಮಾಡಿದ್ದು. ಶ್ರಾವಣ ಶನಿವಾರ ತುಂಬ ಚೆನ್ನಾಗಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು.
ಫೈನಲಿ ಇವತ್ತು ತುಂಬ ಖುಷಿಯಾಗಿ ಪೂಜೆ ಮಾಡಿದೆ. ರಾಜೇಶ್ಗೆ ಪೂಜೆ ಪುನಸ್ಕಾರ ಅಂದರೆ ತುಂಬ ಇಷ್ಟ. ಬಟ್ ಅವ್ರಿಗೆ ಅಷ್ಟೊಂದೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಅಷ್ಟೊಂದು ನೇಮವಾಗಿ ಮಾಡೋದಕ್ಕೆ ಆಗೋದಿಲ್ಲ. ಇವತ್ತು ಸಖತ್ ಖುಷಿ ಆಯಿತು ಕಣೋ ಎಲ್ಲ ಮಾಡಿದ್ದು ಅಂತ ಹೇಳ್ತಾಯಿದ್ರು. ನಾನಂದೆ ನೀವು ತುಂಬಾ ಲೇಟಾಗಿ ಬರ್ತಾಯಿದ್ದೀರಾ, ಸ್ನಾನ ಮಾಡಿ ನಾನೇ ಅಭಿಷೇಕ ಮಾಡಿಬಿಡ್ತೀನಿ, ಕಾಯೋದಿಲ್ಲ ನಾನು ಅಂತ ಹೇಳಿದ್ದಕ್ಕೆ ಇಲ್ಲ ಇಲ್ಲ ಆದಷ್ಟು ಬೇಗ ಬರ್ತೀನಿ ಅಂದ್ಕೊಂಡು ಬಂದರು. ಗೊತ್ತು ನನಗೂ ಅವ್ರಿಗೆ ಇದೆಲ್ಲ ಪೂಜೆದೆಲ್ಲ ಅಂದರೆ ತುಂಬ ಇಷ್ಟ. ದೇವ್ರ ಕಾರ್ಯಗಳು ಏನು ಹೇಳಿದ್ರು ಚೆನ್ನಾಗಿ ಮಾಡ್ತಾರೆ. ಆದರೆ ಅವ್ರ ಹತ್ರ ಟೈಮ್ ಇರಬೇಕು. ಅದು ಮಾಡು ಇದು ಮಾಡು ಅಂದರೆ ಅವ್ರಿಗೆ ಸ್ವಲ್ಪ ಟೆನ್ಷನ್ ಆದಂಗೆ ಆಗುತ್ತೆ. ಬೇಡ ಬೇಡ ಇನ್ನೊಂದು ಸರಿ ಮಾಡೋಣ ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಇವತ್ತು ಊರಲ್ಲಿ ಕೂಡ ಪೂಜೆ ಮಾಡಿಸಿದ್ದಾರೆ. ದಾಸಯ್ಯನಿಗೆ ಕರೆಸಿ ದಾಸರಿ ಅಂತ ಮಾಡ್ತಾರೆ. ಸೊ ನಮ್ಮ ಪೂಜೆ ಇಲ್ಲಿ ಆಗ್ತಾಯಿತ್ತು, ಅಷ್ಟೊತ್ತಿಗೆ ಅಲ್ಲೂ ಕೂಡ ಪೂಜೆ ಆಗ್ತಾಯಿತ್ತು. ರೋಷನ್ ವೀಡಿಯೋ ಕಾಲ್ ಮಾಡಿದರು, ಅದನ್ನು ಇಲ್ಲಿಂದಾನೇ ಅಲ್ಲಿದ್ದು ದರ್ಶನ ಕೂಡ ಮಾಡಿದ್ವಿ. ರಾಜೇಶ್ ಚೆನ್ನಾಗಿತ್ತು, ದೇವಸ್ಥಾನಕ್ಕೆ ಹೋಗೋಣ ಸಂಜೆ ಎಲ್ಲರೂ ಅಂತ ಹೇಳ್ತಿದ್ರು. ಬೆಳಿಗ್ಗೆ ಹೋಗ್ಬೋದಿತ್ತು, ಬಟ್ ಸ್ವಲ್ಪ ಲೇಟ್ ಆಯಿತು, ಮುಚ್ಚಿರುತ್ತೋ ಏನೋ ಅಂದ್ಕೊಂಡು ಹೋಗಿಲ್ಲ. ಸಂಜೆ ಹೋಗೋಣ. ನನಗೂ ಒಂಥರ ಸಮಾಧಾನ, ಒಂದು ವಾರನೂ ನಾನು ಮಾಡಿಲ್ವಲ್ಲಪ್ಪ ಅಂತ ಬೇಜಾರಾಗ್ತಾಯಿತ್ತು. ಅಟ್ಲೀಸ್ಟ್ ಈ ವಾರ ಸಿಕ್ತು. ಸೊ ಆ ವಿಗ್ರಹ ನಾನು ಹಬ್ಬದಲ್ಲೇ ಅಭಿಷೇಕ ಮಾಡಿ ಶುರು ಮಾಡಬೇಕಿತ್ತು ಯೂಸ್ ಮಾಡೋದಕ್ಕೆ. ಬಟ್ಲು ಕೂಡ ಎತ್ತಿಟ್ಬಿಟ್ಟಿದ್ದೆ ಅವತ್ತೇ, ಎಲ್ಲ ಒಂದು ಕಡೆ ಹಾಕಿ ಎತ್ತಿಟ್ಬಿಟ್ಟಿದ್ದೆ. ಸೊ ಇವತ್ತು ಎಲ್ಲ ತೆಗೆದು ಪೂಜೆ ಮಾಡಿದ್ದೀನಿ. ಆದರೆ ಕಮ್ಮಿಂಗ್ ಫ್ರೈಡೇ ಪೂಜೆ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಬಟ್ ಏನಾಗುತ್ತೆ ಅಲ್ಲಿ ತನಕ ಗೊತ್ತಿಲ್ಲ. ಅವತ್ತೇ ಅಭಿಷೇಕ ಮಾಡಿ ಯೂಸ್ ಮಾಡೋಣ ಅಂದ್ಕೊಂಡೆ, ಬಟ್ ಅಲ್ಲಿ ತನಕ ಇನ್ನೂ ತುಂಬ ಟೈಮ್ ಇದೆ. ಲೈಫಲ್ಲಿ ಒಂದೊಂದು ದಿನಕ್ಕೂ ಚೇಂಜ್ ಆಗ್ತಾ ಇದೆ. ತುಂಬಾ ಅನ್ಸರ್ಟೈನ್ ಆಗಿಬಿಟ್ಟಿದೆ. ಏನಾಗುತ್ತೋ ಗೊತ್ತಿಲ್ಲ. ಅವತ್ತಾದರೆ ಮತ್ತೊಂದು ಸಾರಿ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಮಾಡಿಬಿಟ್ಟೆ. ಈಗ ಅಡುಗೆ ಮಾಡೋಕ್ಕೆ ಹೋಗ್ಬೇಕು ಸ್ನೇಹಿತರೆ. ಇಷ್ಟೊತ್ತು ಕೂತ್ಕೊಂಡು ಸ್ವಲ್ಪ ಎಡಿಟ್ ಮಾಡಿದೆ. ರಾಜೇಶ್ ಯಾರೋ ಬಂದಿದ್ರು, ಅವ್ರ ಜೊತೆ ಹೊರಗಡೆ ಹೋಗಿದ್ದಾರೆ. ಸಾನು ಫುಲ್ಲು ಬ್ಯುಸಿ ಆಟ ಆಡೋದ್ರಲ್ಲಿ. ತಿಂಡಿ ಊಟನೂ ಬೇಡ ಅವಳಿಗೆ, ಅಷ್ಟೊಂದು ಬ್ಯುಸಿ ಆಟ ಆಡೋದ್ರಲ್ಲಿ. ಹೊಸ ಬೌಲಲ್ಲಿ ಸಾನುಗೆ ಇನ್ನೂ ಕೊಡ್ತಾ ಇಲ್ಲ ಅಲ್ವಾ ನೀವು, ಯಾಕೆ ಅಂತ ಕೇಳ್ತಿದ್ರಲ್ಲ. ಮೊದಲು ದೇವರಿಗೆ ಯೂಸ್ ಮಾಡಿಬಿಟ್ಟು ಹಬ್ಬ ಇತ್ತಲ್ಲ, ಆಮೇಲೆ ಅವಳಿಗೆ ಯೂಸ್ ಮಾಡೋದು ಅಂದ್ಕೊಂಡಿದ್ದೆ. ಆದರೆ ಹಬ್ಬ ಮಾಡೇ ಇರಲಿಲ್ಲ, ಎಲ್ಲನೂ ಒಂದು ಕವರಲ್ಲಿ ತುಂಬಿ ಇಟ್ಬಿಟ್ಟಿದ್ದೆ. ಸೊ ಇವತ್ತು ತೆಗ್ದಿದ್ದೀನಿ. ಇದರಲ್ಲಿ ಅಭಿಷೇಕ ಮಾಡಿ ಕೂಡ ಆಯಿತು. ಈಗ ಸಾನು ನಾನೇ ಫಸ್ಟ್ ಇದ್ರಲ್ಲಿ ತಿಂತಾ ಇರೋದು. ಆ ಸ್ಪೂನ್ ತೆಗೆದುಕೊಂಡಿಲ್ಲ, ಸ್ಪೂನ್ ಕವರಲ್ಲೇ ಇದ್ಬಿಟ್ಟಿದೆ. ಸೊ ಇದು ನಾನು ಅಭಿಷೇಕ ಮಾಡೋದಕ್ಕೆ ಅಂತಾನೂ ಕೂಡ ತೊಗೊಂಡಿದ್ದು. ಸಾನು ಈಗ ಇದರಲ್ಲಿ ತಿನ್ನೋದಿಲ್ಲ, ಅವಳಿಗೆ ಸ್ಪೆಷಲ್ ಪ್ಲೇಟ್ ಸಿಕ್ಬಿಟ್ಟಿದೆ ನೋಡಿ, ಪ್ರಿನ್ಸಸ್ದು, ಅದರಲ್ಲಿ ತಿಂತಾಳೆ. ಅದು ಸ್ವಲ್ಪ ಹಳೇದಾಗ ತನಕ ಅವಳಿಗೆ ಬೇರೆ ಯಾವುದೂ ಬೇಡ, ಅದೇ ಬೇಕು. ಟೇಸ್ಟ್ ಚೇಂಜ್ ಇದೆ, ಬೆಳೆ ಇದರಲ್ಲಿ ತಿಂದಿದ್ದಕ್ಕೆ ಸೂಪರ್ ಆಗಿದೆ. ತಿನ್ನೋಡ್ತೀರಾ? ಹಾಂ, ಯಾರು ರೂಲ್ಸ್ಗಳು ಮಾಡಿರ್ತಾರ, ಬೆಳ್ಳಿ ಕೊಡಿಸ್ಬೇಕು, ನೀರು ಕೊಡಿಸ್ಬೇಕು, ಬೆಳಿಗ್ಗೆ ಕೊಡಿಸ್ಬೇಕು ಅಂತನಾ? ಬೆಳ್ಳಿಲಿ ತಿಂದರೆ ಕುಡಿದ್ರೆ ಒಳ್ಳೇದು ಅಂದ್ಬಿಟ್ಟು ಈಗಲೂ ಹೇಳ್ತಾರೆ. ಅದೇ ಅದನ್ನ ಯಾರು ಮಾಡಿದ ರೂಲ್ಸ್ ಗೊತ್ತಿಲ್ಲ, ನಾನು ಹೇಳ್ತಿರೋದು ಸೈಂಟಿಫಿಕಲಿ ರೀಸನ್ ನೋಡಿ. ಯಾರೋ ಚಿನ್ನ ಬೆಳ್ಳಿ ವ್ಯಾಪಾರ ಮಾಡಿರ್ತಾನೆ ಅಷ್ಟೇ. ಇಂಥ ಗಂಡ ಇರ್ಬೇಕಪ್ಪ. ಹೀಗೆ ಮನೆಗೆ ಏನೋ ವಸ್ತುಗಳು ಬರೋದಿಲ್ಲ, ಬೆಳ್ಳಿ ಚಿನ್ನ ಸೇಲ್ ಆಗಲಿ ಅಂತ ಏನೋ ಒಂದು ಮಾಡಿರ್ತಾರೆ. ಚಿನ್ನ ಬೆಳ್ಳಿ ತೊಗೊಳಕ್ಕೆ ರಾಜೇಶ್ ಇಂಟ್ರೆಸ್ಟೇ ಇಲ್ಲ. ಅದಕ್ಕೆ ನನಗೆ ಏನೇ ಬೇಕಂದ್ರೂ ನಾನೇ ತಗೋಬೇಕು. ಬಟ್ ಒಂದು ಗುಡ್ ಥಿಂಗು ಹೇಳ್ತೀನಿ, ನಾನು ಏನೇ ತೊಗೊಳ್ತೀನಿ ಅಂದರೂ ಬೇಡ ಅನ್ನಲ್ಲ, ನಿನ್ನಿಷ್ಟ ತಗೋ ಅಂತಾರೆ. ಅದು ಬೇಡ ಅಂದಿದ್ರೆ ಕಷ್ಟ ಆಗಿರೋದು. ನಾವು ನಮ್ಮದು ಕೇಬಲ್ ಪ್ಲ್ಯಾನ್ ಚೇಂಜ್ ಮಾಡಿಸೋಣ ಅಂತ ನೋಡ್ತಾ ಇದ್ದೀವಿ. ನಮ್ಮ ಏರಿಯಾಗೆ ಹೊಸದಾಗಿ ಜಿಯೋ ಕನೆಕ್ಷನ್ ಬಂದಿದೆಯಂತೆ, ಅಂದರೆ ಹೈ ಸ್ಪೀಡ್. ಲಾಂಗ್ ಬ್ಯಾಕ್ ಇಲ್ಲೆಲ್ಲ ವೈರ್ಗಳು ಹಾಕಿದ್ರು. ಹಾಂ, ಅದು ಯಾವಾಗಲೂ ಒಂದ್ಸರಿ ಹೇಳಿದ್ರು ನೋಡಿ ಇವ್ರ ಬ್ಲಾಗಲ್ಲಿ. ಅದು ಈಗ ಕನೆಕ್ಷನ್ಗಳು ಕೊಡ್ತಾ ಇದ್ದಾರಂತೆ. ನಮ್ಮ ಅಪಾರ್ಟ್ಮೆಂಟಿಗೆ ಬಂದು ಎಕ್ಸ್ಪ್ಲೇನ್ ಮಾಡಿ ಹೋಗಿದ್ದಾರೆ. ಅವರು ಚಾನಲ್ ಲೀಸ್ಟ್ ಕೊಟ್ಟಿದ್ದಾರಂತೆ. ನಮ್ಮ ಸಾನು ನೋಡೋ ಚಾನಲ್ ಯಾವುದೂ ಇಲ್ಲ ಇದರಲ್ಲಿ, ಏನಿಲ್ಲ. ನಾವು ಹಾಕಿಸ್ಬಿಟ್ರಂತೂ ತಕದಿನಿ ತಾ ಮಾಡ್ಬಿಡ್ತಾವೆ ಸಾನು. ಇದು ಡಿಶ್ ಟಿವಿನಾ? ಹಾಂ, ಜಿಯೋದು ಡಿಶ್ ಟಿವಿ ನೋಡಿ. ನೀವು ಯಾರಾದರೂ ಹಾಕ್ಸಿದ್ರೆ ಅದರ ಪರ್ಫಾರ್ಮೆನ್ಸ್ ಹೆಂಗಿದೆ ಹೇಳಿ. ಸಿಗ್ನಲ್ ಅವಾಗವಾಗ ಹೋಗ್ತಾ ಇರುತ್ತಾ, ಸ್ವಲ್ಪ ಅಲ್ಲಿ ಮಳೆ ಬರೋಂಗಿಲ್ಲ, ಇಲ್ಲಿ ಸಿಗ್ನಲ್ ನೋ ಸಿಗ್ನಲ್ ಅಂತ ಬಂದ್ಬಿಡುತ್ತೆ ನಮ್ಮದು ಕೇಬಲ್ಸ್. ಅವ್ರಿಗೆ ತಕ್ಷಣ ಫೋನ್ ಮಾಡಿ ಕೇಳಬೇಕು ಏನಾಯಿತು ಯಾಕಾಯಿತು ಅಂತ ಹೇಳ್ಬಿಟ್ಟು. ಇದ್ರದ್ದು ಹೇಗಿದೆ ಗೊತ್ತಿಲ್ಲ, ನಾವು ಅಪಾರ್ಟ್ಮೆಂಟಲ್ಲಿ ಯಾರೋ ಹಾಕ್ಸಿಲ್ವಂತೆ. ನೋಡೋಣ, ನೀವು ಹೇಳಿ.
ಇವತ್ತು ಸ್ನೇಹಿತರೆ ಒಂದು ನ್ಯೂಟ್ರಿ ಬಾರ್ ಮಾಡೋದನ್ನು ತೋರಿಸ್ತೀನಿ. ಅಂದರೆ ಇದು ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನ ಸೇರಿಸಿ ಮಕ್ಕಳಿಗೆ ಇಷ್ಟ ಆಗೋ ರೀತಿಯಲ್ಲಿ ಮಾಡೋದು. ದೊಡ್ಡವ್ರಿಗೆ ಬೇಕಿದ್ರೂ ಮಾಡ್ಕೊಳ್ಬೋದು. ಸೊ ಇದಕ್ಕೆ ನಾನು ಮೊದಲು ಅಂಟು ಅಂತ ತಂದಿದ್ದೆ. ಅಂಟು ಅಂತೇನೋ ಹೇಳ್ತಾರೆ. ಒಂಥರ ಗ್ರ್ಯಾನ್ಯುವಲ್ಸ್ ಇರುತ್ತೆ. ಡಿಮಾರ್ಟಲ್ಲಿ ತಂದಿದ್ದೆ ನಾನು. ಅದನ್ನು ಮಾಡಬೇಕಾದ್ರೆ ತೋರಿಸಿ ಅಂದಿದ್ರಿ. ಅದು ಬಾಣಂತಿಯರಿಗೆ ತುಂಬ ಒಳ್ಳೆಯದು ಅಂದ್ಬಿಟ್ಟು ನನಗೆ ಅತ್ತೆ ಮಾಡಿಕೊಡ್ತಾಯಿದ್ರು ನಾನು ಅದು ಬಾಣಂತನದಲ್ಲಿ. ಸೊ ಅದು ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಮಕ್ಳಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಹೆಲ್ತಿ ಕೂಡ ಅಂತ ಹೇಳಿಬಿಟ್ಟು ತೊಗೊಂಡು ಬಂದಿದ್ದೀನಿ. ಸೊ ಇದನ್ನು ನಾವು ತುಪ್ಪದಲ್ಲಿ ಹುರಿಬೇಕು. ಈಗ ನೋಡಿ ತುಪ್ಪ ಹಾಕ್ಕೊಂಡಿದ್ದೀನಿ. ಅದು ಹುರಿಯೋದಕ್ಕೆ ರೆಡಿನಾ ಇಲ್ವಾ ಅಂತ ಹೇಳಿಬಿಟ್ಟು ಒಂದು ಕಾಳು ಹಾಕಿಬಿಟ್ಟು ನೋಡ್ತಾ ಇದ್ದೀನಿ. ಅದು ಚಟಪಟ ಅನ್ನತ್ತೆ. ಅಲ್ಲಿ ತನಕ ನಾವು ಇದನ್ನು ಹಾಕಬಾರ್ದು ತುಪ್ಪದಲ್ಲಿ. ಸೊ ತುಪ್ಪ ಬಿಸಿಯಾಗಿದೆ ನೋಡಿ. ಹತ್ರ ಕಾಳು ಥರ ಇದೆ ಅಂದ್ಬಿಟ್ಟು ಹರಳುಪ್ ಥರ ಇದೆ, ಬಟ್ ಸ್ವಲ್ಪ ಕಲರ್ ಚೇಂಜ್ ಇರುತ್ತೆ. ಇದನ್ನು ತುಪ್ಪದಲ್ಲಿ ನಾವು ಹಾಕಿದ ತಕ್ಷಣವೇ ಫುಲ್ ಕ್ರಿಸ್ಪಿ ಆಗುತ್ತೆ. ಒಂಥರ ಕಲ್ಲು ಥರ ಇರುತ್ತೆ, ಆದರೆ ತುಪ್ಪದಲ್ಲಿ ಹುರಿದ ಮೇಲೆ ಮುಟ್ಟಿದ್ರೆ ಸಾಕು ಪುಡಿ ಆಗಿಬಿಡುತ್ತೆ, ಅಷ್ಟು ಕ್ರಿಸ್ಪಾಗಿರುತ್ತೆ. ಇದೆಲ್ಲ ಅರಳಿದ ಮೇಲೆ ನಾವು ಇದನ್ನು ತೆಗೆದಿಟ್ಕೊಳ್ಬೇಕು. ನೋಡಿ ಫುಲ್ ಅರಳಿದೆ ಅಲ್ವಾ, ಇದನ್ನು ತೆಗೆದುಕೊಳ್ಳೋಣ. ನೆಕ್ಸ್ಟ್ ಡ್ರೈ ಫ್ರೂಟ್ಸ್ನೆಲ್ಲ ಹುರ್ಕೊಳ್ಳೋ ಟೈಮು. ನಿಮ್ಗೆ ಯಾವ್ದು ಇಷ್ಟ, ಮಕ್ಕಳಿಗೆ ಯಾವ್ದು ಇಷ್ಟನೋ ಅದೆಲ್ಲನೂ ಕೂಡ ಮಾಡ್ಕೊಳ್ಬೋದು, ಸೇರಿಸ್ಕೊಳ್ಬೋದು. ಈಗ ನಾನು ವಾಲ್ನಟ್ ಸ್ವಲ್ಪ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ವಾಲ್ನಟ್ ನಮ್ಮ ಸಾನುಗೆ ಇಷ್ಟ ಇಲ್ಲ, ಬಟ್ ಹೆಲ್ತಿ ಅಂದ್ಬಿಟ್ಟು ಸ್ವಲ್ಪ ಗ್ರೈಂಡ್ ಮಾಡಿ ತುಪ್ಪದಲ್ಲಿ ಹುರಿಯೋಣ, ಆಗ ಟೇಸ್ಟ್ ಅವಾಗ ಅಷ್ಟೊಂದು ಗೊತ್ತಾಗೋದಿಲ್ಲ ಅಂತ ಹೇಳಿಬಿಟ್ಟು ತುಪ್ಪ ಇತ್ತಲ್ವ ಬಾಣಲಿಯಲ್ಲಿ, ಅದರಲ್ಲೇ ಹುರಿತಾ ಇದ್ದೀನಿ. ಎಕ್ಸ್ಟ್ರಾ ಏನೂ ಹಾಕ್ತಾ ಇಲ್ಲ. ಈಗ ಒಂದೊಂದಾಗಿ ನಿಮಗೆ ಇಷ್ಟ ಆಗಿರೋವಂಥ ಡ್ರೈ ಫ್ರೂಟ್ಸ್ಗಳನ್ನ ಪುಡಿ ಮಾಡಿಕೊಂಡು ಸೇರಿಸ್ಬೋದು. ಪುಡಿ ಅಂದರೆ ತುಂಬ ಪುಡಿ ಅಲ್ಲ, ತುಂಬ ದಪ್ಪ ಇರೋ ಬದಲು ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋದಷ್ಟೇ. ಕಡಲೆ ಬೀಜನ ಹುರ್ಕೊಂಡು ಅದನ್ನು ಕೂಡ ಸೇರಿಸ್ಬೋದು. ಆ್ಯಂಡ್ ಕೊಬ್ಬರಿ ಅದನ್ನು ಕೂಡ ತುರ್ಕೊಂಡು ಅದನ್ನು ಸೇರಿಸ್ಬೋದು. ಗಸಗಸೆ ಸೇರಿಸ್ಬೋದು. ಸೊ ಎಲ್ಲ ಥರದ್ದು ನಾವು ಒಳ್ಳೇದಲ್ವ ಅದೆಲ್ಲ ಅಂದ್ಬಿಟ್ಟು ಎಲ್ಲನೂ ಇದಕ್ಕೆ ಮಿಕ್ಸ್ ಮಾಡ್ಬೋದು. ಮಿಕ್ಸಿಂಗು ಫ್ರೈಯಿಂಗು ಎಲ್ಲ ಆದಮೇಲೆ ನೆಕ್ಸ್ಟ್ ನಾವು ಇದನ್ನು ಮಕ್ಕಳಿಗೆ ಮಾಡ್ತಾ ಇರೋದ್ರಿಂದ ಆ್ಯಂಡ್ ಅವರು ತುಂಬಾ ಇಷ್ಟಪಟ್ಟು ತಿನ್ನಬೇಕು ಅಂತ ಹೇಳೋದ್ರಿಂದ ಒಂದು ಚಾಕ್ಲೇಟ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಹೇಗೆ ಅಂದರೆ ಇದು ಕಾಂಪೌಂಡ್ ಚಾಕ್ಲೇಟ್ ಅಂತ ಸಿಗುತ್ತೆ, ಅದನ್ನು ಹಾಕ್ಕೊಳ್ಳಿ. ಅಥವಾ ಡೈರಿ ಮಿಲ್ಕ್ ಇದೆ ಮನೆಯಲ್ಲಿ ಅನ್ನೋ ಹಾಗಿದ್ರೆ ಅದನ್ನು ಕೂಡ ಕಟ್ ಮಾಡಿ ಡಬಲ್ ಬಾಯ್ಲರ್ ಮೆಥಡಲ್ಲಿ ಕರಗಿಸ್ಕೊಳ್ಬೇಕು. ಇನ್ನೇನು ಸೇರಿಸೋ ಹಾಗಿಲ್ಲ. ಕೆಳಗಡೆ ಒಂದು ಬಟ್ಲಲ್ಲಿ ನೀರು ಇಟ್ಟಿದ್ದೀನಿ, ಅದ್ರ ಮೇಲೆ ಒಂದು ಬಟ್ಲಲ್ಲಿ ಚಾಕ್ಲೇಟ್ ಹಾಕಿ ಕರಗೋದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಬಿಡಿ. ಈಗ ನೋಡಿ ಫುಲ್ ಕರಗಿದೆ. ಇದಕ್ಕೆ ನೀರಾಗಲಿ ಹಾಲಾಗಲಿ ಏನು ಮಿಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ. ಕಾಂಪೌಂಡ್ ಚಾಕ್ಲೇಟ್ ಆದರೆ ಮಾತ್ರನೇ ಸ್ವಲ್ಪ ಬೆಣ್ಣೆ ಮಿಕ್ಸ್ ಮಾಡಬೇಕಷ್ಟೇ. ಆ್ಯಂಡ್ ಸ್ವಲ್ಪ ಒಂದು ಸ್ಪೂನು ಸಕ್ಕರೆ ಹಾಕ್ಕೊಳ್ಬೋದು. ನೀವು ಡೈರಿ ಮಿಲ್ಕ್ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಏನೂ ಹಾಕಬೇಡಿ. ತೆಳ್ಳ ಆಗಿಬಿಡುತ್ತೆ, ಗಟ್ಟಿ ಆಗೋದಿಲ್ಲ, ಮೊದಲಿನ ಟೆಕ್ಸ್ಚರ್ ಬರೋದಿಲ್ಲ ಆ್ಯಂಡ್ ತುಂಬ ದಿನ ಇಡೋದಕ್ಕಾಗೋದಿಲ್ಲ. ಹಾಲಿಗೆಲ್ಲ ಹಾಕಿದ್ರೆ ಕೆಟ್ಟೋಗುತ್ತೆ. ಸೊ ಇದಕ್ಕೆ ನಾನೀಗ ಡ್ರೈ ಫ್ರೂಟ್ಸನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಆದಮೇಲೆ ಇದನ್ನು ನಾವು ಬಾರ್ ರೀತಿಯಲ್ಲಿ ಮಾಡಬೇಕಲ್ಲ, ಅದಕ್ಕೆ ಚಾಕ್ಲೇಟ್ ಸೆಟ್ ಆಗೋದಕ್ಕೆ ಅಂದ್ಬಿಟ್ಟು ನಾನು ಒಂದು ಸ್ಕ್ವೇರ್ ಬೌಲ್ ತೊಗೊಂಡಿದ್ದೀನಿ. ನೀವು ತಟ್ಟೆಯಲ್ಲಿ ಕೂಡ ಮಾಡ್ಬೋದು. ಇದನ್ನು ಈವನ್ ಆಗಿ ಸ್ಪ್ರೆಡ್ ಮಾಡಿ, ಸೊ ನಿಮ್ಗೆ ಎಷ್ಟು ಥಿಕ್ ಬೇಕೋ ಅಷ್ಟು ಈ ಥರ ಸೆಟ್ ಮಾಡ್ಕೊಳ್ಳಿ. ನಾನು ಮೊದಲೇ ಹೇಳಿದ್ನಲ್ಲ, ಅಂಟು ತುಂಬಾ ಬೇಗ ಪುಡಿ ಆಗಿಬಿಡ್ತಾಯಿತ್ತು ನಾವು ಮಿಕ್ಸ್ ಮಾಡಬೇಕಾದ್ರೆ. ಅದಕ್ಕೆ ಚಾಕ್ಲೇಟ್ ಮಿಕ್ಸ್ ಆದಮೇಲೆ ನಾವು ಈ ಥರ ಬೇಕಿದ್ರೆ ಮೇಲ್ಗಡೆಯಿಂದ ಉದುರಿಸ್ಕೊಂಡು ಪ್ರೆಸ್ ಮಾಡ್ಬೋದು. ಆವಾಗ ಸ್ವಲ್ಪ ಕ್ರಂಚಿ ಕಾಣುತ್ತೆ. ಇವಾಗ ಎಲ್ಲ ಪುಡಿ ಆಗಿಬಿಟ್ಟಿತ್ತು. ಸೊ ಇದು ಫ್ರಿಜ್ಜಲ್ಲಿ ಇಟ್ಟರೆ ಸ್ನೇಹಿತರೆ ಚಾಕ್ಲೇಟ್ ಥರನೇ ಗಟ್ಟಿ ಆಗುತ್ತೆ. ಮಕ್ಕಳಿಗೆ ಬಾಕ್ಸ್ಗೂ ಕೂಡ ಹಾಕ್ಕೊಡ್ಬೋದು, ಮನೇಲಿ ಕೂಡ ಕೊಡ್ಬೋದು. ಚಾಕ್ಲೇಟ್ ಸ್ವಲ್ಪ ಇರುತ್ತೆ, ಬಟ್ ಡ್ರೈ ಫ್ರೂಟ್ಸ್ ಕೂಡ ಜಾಸ್ತಿ ಇರೋದ್ರಿಂದ ಹೆಲ್ತಿ ರೆಸಿಪಿ ಅಲ್ವಾ. ಸೊ ಇದರೊಂದಿಗೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋಲಿ. ಬಾಯ್ ಸ್ನೇಹಿತರೆ.